ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎದೆ ಬಡಿತ ಜೋರಾಗಿ ಹೋಗಿತ್ತು ಸರ್. ನಾವು ಆಚೆ ಕೂತಿದ್ದಾಗ್ಲೇ ಒಂದು 1.5 hour ಒಳಗಡೆ ತುಂಬ ಡಿಸ್ಕಷನ್ ಆಗ್ತಾ ಇತ್ತು ಸಿನಿಮಾ ಬಗ್ಗೆ. ಎವ್ರಿಥಿಂಗ್ ಅವರು ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ವಿ, ನಮ್ಗೆ ಭಾಳ ಹೆಮ್ಮೆ ಆಯ್ತು ಸರ್. ಸೊ ಎಲ್ಲ ವಿಚಾರಗಳನ್ನ ಸೆನ್ಸರ್ ಆಫೀಸರ್ಸು ಅಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು. ಅಲ್ಲಿ ಒಂದು 5-6 ಜನ ಇದ್ರಲ್ಲ, ಎಲ್ಲರೂ ಅಷ್ಟು ತೂಕವಾಗಿ ಆ ಫಿಲ್ಮ್ನ ಎವ್ರಿ ಮೂಮೆಂಟು ನೋಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಸು ನೋಡಿದ್ದಾರೆ. ಸುಮಾರು ವಿಷಯ ಮಾತಾಡ್ತಾರೆ. ನಮ್ಮ ಹತ್ರ ಒಂದು 1/2 hour ಮಾತಾಡೋದು. ಸೆನ್ಸರ್ ವೆಂಟ್ ವೆರಿ ಪಾಸಿಟಿವ್ಲಿ ಸರ್, ಅಷ್ಟೇ ಹೇಳ್ಬೋದಕ್ಕೆ ನನಗೆ ಅಷ್ಟೇ ಪರ್ಮಿಷನ್ ಇದೆ ಅದು. ಇಲ್ಲ ಸರ್, ನೀವು ಹಂಗೆ ಕ್ವಶನ್ ಸರ್. ಅದೇ ಡೆಫಿನೆಟ್ಲಿ ಸರ್. ಏನಾದರೂ ಅಲ್ಲಿ ಕೆಲವು ಅವ್ರದ್ದೇನೋ ರೂಲ್ಸ್ ಇದೆ ಸರ್, 3 days ಆಚೆ ಹೇಳಂಗಿಲ್ಲ ಅಂತ. Arjun Jani, are you limiting this only to 5 languages, sir? Because this can be made. ಮೇಡಮ್, ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡಿದಾಗ ನಮ್ಮ ತಲೆಯಲ್ಲಿ ಇತ್ತು ಅದರ್ ಲ್ಯಾಂಗ್ವೇಜಸ್ ಲೈಕ್ ಚೈನೀಸು ಆ್ಯಂಡ್ ಕೊರಿಯನ್ ಎಲ್ಲ. ನಾವು ಇಷ್ಟು ಮಾಡೋಕ್ಕೆ ಸುಸ್ತಾಗ್ಬಿಟ್ಟಿದೆ. ನಾನು ಪಾಪ ತುಂಬ ಸಪೋರ್ಟ್ ಮಾಡಿದ್ರು 4 ವರ್ಷದಿಂದ. ಸೊ ಡೆಫಿನೆಟ್ಲಿ ಇಲ್ಲಿ ಚೆನ್ನಾಗಿ ಆಗೇ ಆಗುತ್ತೆ. ಇಲ್ಲ ಆದಮೇಲೆ ಖಂಡಿತ ಬಿಟ್ಟು ಇಟ್ ಮೇಡಮ್. ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬ ಸಕ್ಸಸ್ಫುಲ್ ಆದಂಥವ್ರು ಸರ್. ನೀವು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಸಿನಿಮಾ ಡೈರೆಕ್ಷನ್ ಹೇಗಿತ್ತು ಸರ್ ಆ ಒಂದು ಜರ್ನಿ ಮತ್ತು ಜವಾಬ್ದಾರಿ? ಸರ್, ನಾನು ಈ 20 years ಆಯಿತು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ. 150 ಸಿನಿಮಾ ಆಗಿದೆ ಸರ್. ಅದಷ್ಟು ಟೆನ್ಷನ್ ಇದು ಒಂದೇ ಫಿಲ್ಮ್. ಅವಾಗ ಏನು ಅನಿಸಿಲ್ಲ ಸರ್. 1 ವರ್ಷಕ್ಕೆ 25 ಸಿನಿಮಾ ಎಲ್ಲ ಮಾಡಿದ್ದೀನಿ ಮ್ಯೂಸಿಕ್ಕು. ಯಾವತ್ತೂ ನನಗೆ ಆ ಪ್ರೆಷರ್ ಅನಿಸಿಲ್ಲ. ಈಗಲೂ ಈ ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಾಂಗ್ಸ್ ಬರ್ತಾನೆ ಇದೆ. ಮ್ಯೂಸಿಕ್ ಕಡೆ ನನಗೆ ಯಾವತ್ತೂ ಪ್ರೆಷರ್ ಅನಿಸಿಲ್ಲ. ಬಟ್ ಈ ಫಿಲ್ಮ್ ತುಂಬ ದೊಡ್ಡ ಜವಾಬ್ದಾರಿ ಸರ್. ನನಗೆ ಪ್ರೆಷರ್ ಅನ್ನೋದಕ್ಕಿಂತ ನನ್ನ ನಂಬಿ ಒಬ್ಬರು ನಿರ್ಮಾಪಕರು, ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನ ಇಲ್ಲಿ ಹಾಕಿದ್ದಾರೆ. ಆ ದುಡ್ಡು, ಆ ಹೆಸರು, ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಿಸೋವರೆಗೂ ನನಗೆ ಟೆನ್ಷನ್ ಇರುತ್ತೆ ಸರ್. ಬೇರೆ ಬೇರೆ ಡೈರೆಕ್ಟರ್ಗಳಿಗೆ ಒಂದು ದ್ರಾಕ್ಷಿ ಗೊಳಿಸ್ಲ ಥರ ಹಾಡುಗಳು ಕೊಡ್ತಿದ್ರಿ ಸಿನಿಮಾಗಳಿಗೆ, 6 ಸಾಂಗ್ 7 ಸಾಂಗ್. ಈ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ಸಿನಿಮಾಗೆ ಕೇವಲ ಒಂದೇ ಒಂದು ಸಾಂಗಿದೆ ಸಿನಿಮಾದಲ್ಲಿ ಅಂತ ಕೇಳ್ಕೊಟ್ವಿ ನಾವು. ಈ ಸ್ಕ್ರಿಪ್ಟ್ ಅಷ್ಟೇ ಸರ್ ಕೇಳಿದ್ರು. ನನಗೆ ಆ ಸ್ಕ್ರಿಪ್ಟ್ಗೆ ಏನು ಬೇಕು ಅದು ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ಬೇಕಂತ ನಾನು ಮಾಡಿಲ್ಲ. ಕಥೆ ತಾನಾಗಿ ಬಂತು, ಪ್ಲ್ಯಾನ್ಡ್ ಆಗಿ ಏನೂ ನಡೆದಿಲ್ಲ. ಅದ್ರಲ್ಲಿ ಅಷ್ಟೇ ಕೇಳ್ತಿರೋದು. ಇವಾಗೂ ನನ್ನ DTS ಇಂಜಿನಿಯರ್ಸು ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಏನಾದರೂ ನನ್ನ ಒಳಗಡೆ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಜೋರಾಗ್ಬಿಟ್ರೆ, ಅರ್ಜುನ್ ಇವಾಗ ಡೈರೆಕ್ಟರ್, ನೀವು ಮ್ಯೂಸಿಕ್ ಡೈರೆಕ್ಟರ್ ಥರ ಮಾತಾಡಬೇಡಿ, ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ಸ್ ಇರುತ್ತೆ ಮೇಡಮ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಬರ್ತಾನೆ ಇರುತ್ತೆ ಬೇರೆ ಬೇರೆ ರೀತಿ. ಈಗ ಸರ್ ಕಡಿಮೆ ಮಕ್ಕಳಿಗೆ ಆಯ್ತು ಸರ್, ಸಾಂಗ್ ಕಡಿಮೆ ಮಕ್ಕಳಿಗೆ ಕೇಳಿದ್ರು ಅನ್ಸುತ್ತಲ್ವಾ? ರಮೇಶ್ ಸರ್ ಏನಾದ್ರು ಬೇಜಾರಾದ್ರೆ ಸರ್, ಅವ್ರ ಗಾಳಿಪಟದಲ್ಲಿ ಒಂದು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರು. ಹೀರೋಯಿನ್ಗಳು ಡೈ ಹೊಡಿಯೋದಕ್ಕೆಲ್ಲ ರಮೇಶ್ ಸರ್ ಇಲ್ಲ, ಅವ್ರು ಹೇಳ್ದಂಗೆ ಕತೆಗೆ ಸಾಂಗ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕತೆ ಹಂಗಿದೆ ಇರೋದು. ಇವಾಗ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಅಣ್ಣ ಒಳ್ಳೆ ಸಾಂಗ್ ಇದೆ ಹಾಕ್ಬಿಡಲ್ಲ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ, ನಾನು ಕೇಳಲಿಲ್ಲ ಸರ್. ನಾನು ಈ ಸ್ಟೋರಿ ವೇಜಲ್ಲಿ ನಾನು ತಲೆನೇ ಹಾಕಲಿಲ್ಲ ಸರ್. ಅವ್ರಂತ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ, ನಾನು ಹೇಳ್ತಾ ಇದ್ವಿ ಚೆನ್ನಾಗಿದೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಇದ್ವಿ. ಬಟ್ ಕತೆ ಸಾಂಗ್ ಕೇಳಲಿಲ್ಲ. ಸಾಂಗು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ಸರ್. ಸರ್, ಕೌಸ್ತುಭಮಣಿ ಅಂತ ಫೀಮೇಲ್ ಹೀರೋಯಿನ್ ಇದ್ದಾರೆ ಸರ್. ಶಿ ಇಸ್ ದ ಪೇರ್ ಫಾರ್ ರಾಜಬಿ ಶೆಟ್ಟಿ ಅವರು. ಸರ್, ಇದು ಏನಾಗಿದೆ, ಅವರು ಫಿಲ್ಮ್ ಸೈನ್ ಮಾಡಿದ್ವಿ. ಅದಾದಮೇಲೆ ಒಂದು ಸ್ಮಾಲ್ ಪೋರ್ಷನ್ ಇದೆ ಸರ್ ಅವ್ರದ್ದು. ಶಿ ಇಸ್ ನಾಟ್ ಇನ್ ಟು ಲೈಕ್ ಮೇನ್ ಸ್ಟ್ರೀಮ್ ಹೀರೋಯಿನ್ ಸಾಂಗ್ ಇರುತ್ತೆ ಅಥವಾ ಮರ ಸುತ್ತಾರೆ ಆ ಥರದ್ದಿಲ್ಲ. ಇಟ್ ಇಸ್ ವೆರಿ ಹೋಮ್ ಸೈಡ್ ಇದು. ಬಟ್ ಫಿಲ್ಮ್ ಮಾಡ್ತಾ ನಮ್ಮ ಫಿಲ್ಮ್ 3 ವರ್ಷ ಆಯಿತು. ಅಷ್ಟರಲ್ಲಿ ಅವ್ರ ಮದುವೆ ಆಗಿ ಈಗ 6 ತಿಂಗಳ ಮಗುನೂ ಆಗೋಗಿದೆ. ಸೊ ಅವರು ಪರ್ಸ್ನಲಿ ದೇ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ಸ್ ಫ್ರಮ್ ದೇರ್ ಫ್ಯಾಮಿಲಿ. ಫಿಲ್ಮ್ ಇದು ಮಾಡಬಾರ್ದು ಅನ್ನೋದೇನೋ ಇದೆ ಅವ್ರ ಕಡೆಯಿಂದ. ಸೊ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಫ್ಯಾಮಿಲಿ ಲೈಫ್. ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್, ಏನು ತೊಂದರೆ. ಶಿವಣ್ಣ ಅವರ ಹೇರ್ ಸ್ಟೈಲ್ ಲುಕ್ ಬಗ್ಗೆ ಹೇಳ್ತಾರೆ. ಆಫ್ಟರ್ ಜೋಗಿ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲುಕ್ ಇದೆ. ಅವ್ರ ಹೇರ್ ಸ್ಟೈಲ್ ಆಗಲಿ, ಶಿವಣ್ಣ ಗೆಟಪ್ ಬೇರೆ ತರ ಇದೆ. ಇದರಲ್ಲಿ ನೀವು ಪ್ಲಾನ್ ಮಾಡುತ್ತಾ ಅಥವಾ ಇಲ್ಲ ಸರ್? ಆ ಕ್ಯಾರೆಕ್ಟರ್ ನಮ್ಗೆ ಆ ಥರ ಬಂದಿದ ತಕ್ಷಣ ಲುಕ್ ಅದ್ರ ಜೊತೆಲೆ ಬಂದ್ಬಿಡ್ತದೆ ಸರ್. ಸಾಲ್ಟ್ ಆ್ಯಂಡ್ ಪೆಪ್ಪರು ನಾವು ಬೇಕಂತ ಮಾಡಿಲ್ಲ. ಕ್ಯಾರೆಕ್ಟರ್, ಆ ಏಜ್ ಆಫ್ ದ ಕ್ಯಾರೆಕ್ಟರ್ ಎಲ್ಲ ಹಾಗೆ ಇರೋದ್ರಿಂದ ಅದಕ್ಕೆ ಶಿವಣ್ಣ ಅವ್ರಿಗೆ ಆ ಥರ ಮೇಕಪ್ ಮಾಡ್ತಾನೆ ಅದು ಆ ಥರ ಅವರು, ನೀವು ಗೊತ್ತಲ್ಲ, ಅವ್ರು ನೀರು ಥರ ಎಲ್ಲ ಜೊತೆ ಮಿಕ್ಸ್ ಆಗ್ಬಿಡ್ತಾರೆ. ಸೊ ಅವ್ರು ಆ ಸ್ವ್ಯಾಗ್ನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಸರ್. ಸಿನಿಮಾದಲ್ಲಿ ತುಂಬ ಸರ್ಪ್ರೈಸಸ್ ಇದೆ ಶಿವಣ್ಣನ ಬಗ್ಗೆ ಮಾತಾಡೋಕ್ಕೆ.
ತುಂಬಾನೇ ಸರ್ಪ್ರೈಸಸ್ ಇದೆ. ಬರೀ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಇಲ್ಲ ಅವರಲ್ಲಿ ಅವ್ರ ಇದ್ರೊಳಗೆ. ಜಿಲ್ಲೆಗಳು ಸೆಲೆಕ್ಟ್ ಮಾಡಿದ್ದಾರೆ ಎಸ್ ಸರ್. ಯಾವ ಬೇಸಿಸ್ ಮೇಲೆ? ಸರ್ ಒಂದು ಮಂಗಳೂರು ರಾಜ್ ಬಿ ಶೆಟ್ಟಿ ಅವರ ಇದು ಸರ್, ಅಲ್ಲಿ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಕೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿ ಆಗಲಿ ಎಲ್ಲರಿಗೂ ತುಂಬ ಅಭಿಮಾನಿಗಳಿರೋಂಥ ಒಂದು ಜಾಗ. ಆ್ಯಂಡ್ ಹುಬ್ಳಿ ನಮಗೆ ನಾರ್ತ್ ಕರ್ನಾಟಕ ವಿ ಹ್ಯಾವ್ ಟು ಕೇಟರ್ ದೆಮ್ ಸರ್. ಶಿವಮೊಗ್ಗ ನಮಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇದಕ್ಕೆ ಕಲೆಕ್ಷನ್ಸ್ಗೆ ಸೌತ್ ಕೆನರಾ ಕವರ್ ಆಗುತ್ತೆ. ಮೈಸೂರು ನಮ್ಮೂರ ಪಕ್ಕದಲ್ಲೇ ಇರೋದು. ಸೊ ಈ ಒಂದು ಬೇಸಿಸಲ್ಲಿ ಮೇಜರ್ 7 ತೊಗೊಂಡಿದ್ದೀವಿ ಸರ್. ಅಣ್ಣನಿಗೆ 7 ಲಕ್ಕಿ ನಂಬರು, 7 ಮೇಲೆ ಹೋಗ್ಬೇಡಿ, 7 ಸಾಕು ಅಂತ ಸರ್. ಡೆಫಿನೆಟ್ಲಿ ಅಭಿಮಾನಿಗಳು ಅಂದ್ರೆ ಒಂದು ಡಿಸ್ಟಿಕ್ ಇವಾಗ ಎಕ್ಸಾಂಪಲ್ ದಾವಣಗೆರೆ ಡಿಸ್ಟಿಕ್ ಇದೆ ಅನ್ಕೊಳ್ಳಿ, ಒಂದು ಥಿಯೇಟರ್, ಆ ಡಿಸ್ಟಿಕ್ಗೆ ಒಂದು ಥಿಯೇಟರ್. ಹುಬ್ಳಿ ಇದೆ ಅನ್ಕೊಳ್ಳಿ, ಹುಬ್ಳಿಗೆ ಒಂದು ಥಿಯೇಟರ್, ಈ ತರ ಸೆಲೆಕ್ಟ್ ಮಾಡಿದೆ. ಅಂದ್ರೆ ಜಿಲ್ಲೆಗಳ ಅಭಿಮಾನಿಗಳು ಅಲ್ಲ, ಡಿಸ್ಟಿಕ್ ಮೇನ್ ಥಿಯೇಟರ್ ಒಂದು ಥಿಯೇಟರ್ ಆ ಇದಕ್ಕೆ ಬರಲಿ ಅಂತ. ಸರ್ ಉಳಿದ ಜಿಲ್ಲೆಗಳಿಗೂ ಕೋಲಾರ ಥಿಯೇಟರ್, ಕೋಲಾರ ಜಾಗ ಬೆಳಿಬೇಕಿತ್ತು ಅಂತ ನಮ್ಮ ಅವರು ಕೇಳಿಲ್ಲ ಅವ್ರು. ಯಾಕೆ ಜಿಲ್ಲೆಗೆ ಇಲ್ಲ ರಿಲೀಸ್ ಮಾಡ್ತೀವಲ್ಲ ಇವಾಗ ನಮ್ಮೂರಲ್ಲಿ ಸಂತೋಷ ದೊಡ್ಡ ತೋರಿಸ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಗೊತ್ತಲ್ಲ ಊರು ಕಡೆ ಅಂತ ಬಟ್ಟೆ ಅಂದ್ರೆ ಇಷ್ಟೇ ಇವಾಗ ತೋರಿಸೋದು. ಇನ್ನೊಂದೇನಂದ್ರೆ ಎಲ್ಲಾ ಥಿಯೇಟರ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ಈಗ ಒಂದು ಥಿಯೇಟರ್ ಮಾತ್ರ ಲೈವ್ ಇಲ್ಲಿಂದ ನಾವು ನೋಡಿ, ಈ ಲೈವ್ ಈಸಿ, ಈ ಕಡೆಯಿಂದ ಕ್ಯೂಬ್ ಅಪ್ಲೋಡ್ ಆಗಿ ಇವೆರಡು ಸೀಕ್ವೆನ್ಸ್ ಮ್ಯಾಚ್ ಆಗ್ಬೇಕಲ್ಲ. ಯಾಕಂದ್ರೆ ಈ ಸೀಕ್ವೆನ್ಸ್ ಅದು 7 ಮಾಡೋಷ್ಟರಲ್ಲೇ ಅವ್ರ ಕ್ಯೂಬ್ ಅವ್ರು ಏನಂದ್ರೆ ಲಿಮಿಟ್ ಕೊಟ್ಟರು, 8 ಥಿಯೇಟರ್ ಮೇಲೆ ನಾವು ಮಾಡೋಕ್ಕಾಗಲ್ಲ ಸರ್, ಮಿನಿಮಮ್ 8 ಥಿಯೇಟರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಆಗಲಿ. ಆಮೇಲೆ ಯುಎಫ್ಒದವ್ರು ಕೇಳಿ ಯುಎಫ್ಒದವ್ರು ಆಗಲ್ಲ ಅಂದ್ಬಿಟ್ರು. ಓನ್ಲಿ ಕ್ಯೂಬ್ ಅನ್ನೋದು ಎಲ್ಲಿದೆ ಅವರು ಮಿನಿಮಮ್ 8 ಥಿಯೇಟರ್ ಸೆಲೆಕ್ಟ್ ಮಾಡಿದ್ರು. ಅಣ್ಣ ಏನ್ ಮಾಡಿದ್ರು, 8 ಬೇಡಪ್ಪ 7 ಇರಲಿ ಅಂದ್ರು ಅಷ್ಟೇ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.